ಎರಡು ಕ್ಷೇತ್ರಗಳಲ್ಲಿ ಕೈ ಟಿಕೆಟ್ ಫೈಟ್. ಯಾರ ಹೆಸರು ಫೈನಲ್? ಭಿನ್ನಮತವೇ ಮುಳುಬಾಗುತ್ತಾ? ಮನವೊಲಿಸ್ತಾರಾ ಸಿಎಂ ಡಿಸಿಎಂ? ಕೈ ಬಿಟ್ಟು ಬಿಜೆಪಿಗೆ ಲಾಭನ? ಉಪಸಮರ ಗೆಲ್ಲಲು ರಣತಂತ್ರ, ಬೈ ಎಲೆಕ್ಷನ್ ಅಖಾಡ. ಉಪಚುನಾವಣೆ ಘೋಷಣೆಯಾಗಿ ಒಂದು ವಾರ ಆಗ್ತಾ ಬಂತು. ಆದರೂ ಕೂಡ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ಕಗ್ಗಂಟು ಬಗೆಹರಿತಿಲ್ಲ. ಕಮಲ ನಾಯಕರು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ 3 ದಿನ ಆದರೂ ಕಾಂಗ್ರೆಸ್ನಲ್ಲಿ ಒಳಬೇಗುದಿ ಕಮ್ಮಿಯಾಗಿಲ್ಲ. ಬಾಗಲಕೋಟೆ ಬಹುತೇಕ ಫೈನಲ್ ಆಗಿದೆ. ಆದರೆ ದಾವಣಗೆರೆ ಮಾತ್ರ ದೊಡ್ಡ ತಲೆನೋವಾಗಿ ಕಾಡುವುದಕ್ಕೆ ಶುರುವಾಗಿದೆ. ಸಾಮಾಜಿಕ ನ್ಯಾಯ ಸಿಗಲಿ ಅಂತ ನಾನು ಕೂಡ ಅಲ್ಲಾಹನಲ್ಲಿ ಬೇಡ್ಕೊಂಡಿಲ್ಲ. ನಾಳೆ ಮಧ್ಯಾಹ್ನ ಅಥವಾ ಸಾಯಂಕಾಲವರೆಗೆ ಯಾರ ಅಭ್ಯರ್ಥಿ ಅನ್ನೋದು ಎಐಸಿಸಿಯಿಂದ ಅನೌನ್ಸ್ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಅದರಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರು ಶಕ್ತಿ ಏನಿದೆ ಅನ್ನತಕ್ಕಂಥದ್ದು ಅವ್ರು ತೋರಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. After having a consultation with everybody by late evening today, so they will decide by late evening or by morning. ರಾಜ್ಯ ಕಾಂಗ್ರೆಸ್ನಲ್ಲೀಗ ಮಿನಿ ಸಮರದ್ದೇ ಚಿಂತೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡುವುದಕ್ಕೆ ಹರಸಾಹಸ ಆಗ್ತಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯೇ ಸುಸ್ತಾಗಿದ್ದಾರೆ. ನಿನ್ನೆ ಇವತ್ತು ಸಾಲು ಸಭೆಗಳನ್ನ ಮಾಡಿದ್ರೂ ಕೂಡ ಟಿಕೆಟ್ಗಳನ್ನ ಫೈನಲ್ ಮಾಡುವುದಕ್ಕಾಗ್ತಿಲ್ಲ. ಒಂದು ಸಮುದಾಯಕ್ಕೆ ಕೊಟ್ಟರೆ ಇನ್ನೊಂದು ಸಮುದಾಯ, ಹಾಗೆ ಒಂದು ಕುಟುಂಬಕ್ಕೆ ಕೊಟ್ಟರೆ ಮತ್ತೊಂದು ಕುಟುಂಬ ಸಿಡಿದೇಳುವ ಲಕ್ಷಣಗಳು ಬಲವಾಗಿವೆ. ಹಾಗಾಗಿ ಯಾವ ನಿರ್ಧಾರಕ್ಕೆ ಬರುವುದಕ್ಕೂ ಸಭೆಗಳಲ್ಲಿ ಒಮ್ಮತ ಮೂಡುತ್ತಿಲ್ಲ. ನಿರ್ಧಾರಗಳು ಫೈನಲ್ ಆಗಿಲ್ಲ. ಕುತೂಹಲಕ್ಕೆ ತೆರೆ ಬಿದ್ದಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದ್ದೇ ಕಾಂಗ್ರೆಸ್ಗೆ ಅತಿ ಹೆಚ್ಚು ತಲೆಬಿಸಿ ತಂದಿರೋದು. ಮುಸ್ಲಿಮರೇ ಹೆಚ್ಚಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳ ಕಾಲ ಲಿಂಗಾಯತ ಸಮುದಾಯದ ಶಾಮನೂರು ಶಿವಶಂಕರಪ್ಪನವರೇ ಶಾಸಕರಾಗಿ ಆಯ್ಕೆಯಾಗ್ತಿದ್ರು. ಈಗ ನಮಗೂ ಕೊಡಿ ಅನ್ನೋದು ಮುಸ್ಲಿಂ ಸಮುದಾಯಗಳ ಪಟ್ಟು. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತ್ರ ಪಟ್ಟು ಹಿಡಿದು ಕೂತಿದ್ದಾರೆ. ನಿನ್ನೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆಯಲ್ಲೂ ಟಿಕೆಟ್ಗಾಗಿ ಜಮೀರ್ ಬೇಡಿಕೆ ಇಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಮುಸ್ಲಿಂ ಮತಗಳೇ ಹೆಚ್ಚಿರುವ ಕ್ಷೇತ್ರ. ಹಾಗಾಗಿ ಮುಸ್ಲಿಮರಿಗೆ ಅವಕಾಶ ಕೊಡಿ ಅನ್ನೋದು ಪ್ರಬಲ ಬೇಡಿಕೆ. ಯಾಕಂದ್ರೆ ಈ ಹಿಂದೆಲ್ಲ ಮುಸ್ಲಿಮರಿಗೆ ಅವಕಾಶ ಸಿಗುತ್ತೆ ಅಂತ ಶಾಮನೂರು ಶಿವಶಂಕರಪ್ಪನವರೇ ಹೇಳಿದ್ದರು ಎಂಬುದನ್ನೇ ಅಸ್ತ್ರ ಮಾಡಿಕೊಂಡು ಬೇಡಿಕೆ ಇಟ್ಟಿದ್ದಾರೆ. ಇಷ್ಟು ದಿನಗಳವರೆಗೂ ಇದ್ದ ಕುಟುಂಬ ರಾಜಕಾರಣ ಬಿಟ್ಟು ಹೊಸಬರನ್ನ ಪರಿಗಣಿಸಿ ಅನ್ನೋದು ಮನವಿ. ಈಗ ಪಕ್ಷ ಅಲ್ಪಸಂಖ್ಯಾತರ ಪರವಾಗಿ ನಿಂತ್ರೆ ಮುಂದೆ ಸಮುದಾಯ ಪಕ್ಷದ ಪರವಾಗಿ ನಿಲ್ಲುತ್ತೆ ಅನ್ನೋದು ವಾದ. ಟಿಕೆಟ್ ಕೊಟ್ರೆ ಎಷ್ಟೇ ಖರ್ಚಾಗಲಿ ನಾನು ಗೆಲ್ಲಿಸ್ಕೊಂಡು ಬರ್ತೇನೆ ಎಂಬ ಪ್ರತಿಜ್ಞೆಯನ್ನ ಸಚಿವ ಜಮೀರ್ ಮುಂದಿಟ್ಟಿದ್ದಾರೆ. ಹಾಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದಿದ್ದರೆ ಬೇರೆ ಪರಿಣಾಮ ಎದುರಿಸಬೇಕಾಗುತ್ತೆ ಎಂಬ ಎಚ್ಚರಿಕೆ ಸಂದೇಶವನ್ನು ಮುಸ್ಲಿಂ ಸಮುದಾಯ ಹೈಕಮಾಂಡ್ ಮುಂದಿಟ್ಟಿದೆ. ಈ ಮಧ್ಯೆ ಬೆಂಗಳೂರಿನಲ್ಲಿರುವ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ ಮುಸ್ಲಿಂ ಸಮುದಾಯ ಅಲ್ಲಿಯೂ ಪ್ರಬಲವಾಗಿ ವಾದಿಸಿದೆ. ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಖರ್ಗೆ ಭೇಟಿ ಮಾಡಿ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ. ಸುರ್ಜೇವಾಲಾ ಜೊತೆಗಿನ ಸಭೆಯಲ್ಲಿನ ಚರ್ಚೆಯನ್ನ ವಿವರಿಸಿರುವ ಅಲ್ಪಸಂಖ್ಯಾತ ನಾಯಕರು ಆಕಾಂಕ್ಷಿಗಳ ಪಟ್ಟಿಯನ್ನೂ ಖರ್ಗೆ ಅವರಿಗೆ ನೀಡಿದ್ದಾರೆ. ನಮ್ಮ ಅಬ್ಸರ್ವರ್ಸ್ ಹೋಗಿದ್ದಾರೆ. ಅವರು ಎಲ್ಲ ಆಕಾಂಕ್ಷಿಗಳದ್ದು ಅಪ್ಲಿಕೇಶನ್ಸ್ ತಗೊಂಡಿದ್ದಾರೆ, ಅನಾಲಿಸಿಸ್ ಮಾಡಿದ್ದಾರೆ, ಸರ್ವೆ ಮಾಡಿ ಎಲ್ಲ ನಮ್ಮ ಉಸ್ತುವಾರಿಗೆ ಸಬ್ಮಿಟ್ ಮಾಡಿದ್ದಾರೆ. ಉಸ್ತುವಾರಿ ಅದನ್ನು ಮುಖ್ಯಮಂತ್ರಿ ಅವ್ರ ಜೊತೆಯಲ್ಲಿ ಮತ್ತು PCC ಪ್ರೆಸಿಡೆಂಟ್ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಹೈಕಮಾಂಡಿಗೆ ಪುಟ್ಟಪ್ ಮಾಡ್ತಾರೆ. ಮಾಡಿರ್ಬೋದು ಇಷ್ಟವರೆಗೆ. ಹೈಕಮಾಂಡಿಗೆ ಪುಟ್ಟಪ್ ಮಾಡಿದಾಗ ಇವತ್ತು ಸಾಯಂಕಾಲ ಅಥವಾ ನಾಳೆ ಸಂಡೇ, ಯಾಕಂದರೆ ಮಂಡೇ ಲಾಸ್ಟ್ ಡೇಟ್ ಇದೆ, ನಾಳೆ ಮಧ್ಯಾಹ್ನ ಅಥವಾ ಸಾಯಂಕಾಲವರೆಗೆ ಯಾರ ಅಭ್ಯರ್ಥಿ ಅನ್ನೋದು ಎಐಸಿಸಿಯಿಂದ ನಾವು ಅನೌನ್ಸ್ ಮಾಡ್ತೀವಿ. ಖಂಡಿತ ಅಲ್ಲಾಹನಲ್ಲಿ ನಂಬಿಕೆ ಕೂಡ ಇದೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ ಸಿಗಲಿ ಅಂತ ನಾನಾದರೂ ಕೂಡ ಅಲ್ಲಾಹನಲ್ಲಿ ಬೇಡ್ಕೊಂಡಿದ್ದೀನಿ. ಸಿಗುವ ನಿರೀಕ್ಷೆ ಇದೆ. ಸಂಪೂರ್ಣವಾಗಿ ಭಾನುವಾರದವರೆಗೆ ಸಿಗ್ಬೋದು. ನಿನ್ನೇನು ನಡೆದ ಸಂದರ್ಭದಲ್ಲಿ ಸಭೆ ಮತ್ತೆ ಬೆಳವಣಿಗೆ ಅದನ್ನು ನೋಡಿದರೆ ಇದು ಇವತ್ತು ಸುಲಭವಾಗಿ ತೀರ್ಮಾನ ಆಗುವ ಕಾಣ್ತಾ ಇಲ್ಲ. ಇದು ಮತ್ತೆ ದೆಹಲಿಗೆ ಹೋಗಿದೆ. ದೆಹಲಿ ಅಂಗಳಕ್ಕೆ ವರ್ಗಾಯಿಸಿದ್ದಾರೆ ವರಿಷ್ಠರು. ಅದು ಅಲ್ಲಿ ಚರ್ಚೆ ಆಗಿದ ನಂತರ ನಾಳೆ ಸಂಜೆವರೆಗೆ ತೀರ್ಮಾನ ಬರುವುದು ಅನ್ನೋ ನಿರೀಕ್ಷೆ ಇದೆ. ಸಂಪೂರ್ಣವಾಗಿ ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರು ಎಷ್ಟು ಶಕ್ತಿ ಏನಿದೆ ಅನ್ನಕ್ಕಂಥದ್ದು ಅವ್ರು ತೋರಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು.
ಅವರೆಲ್ಲರೂ ಒಂದಾಗಿ ಕೇಳಿದ್ದಾರೆ. ನೋಡೋಣ ಅದ್ರ ಮೇಲೆ ಏನು ನಿರ್ಣಯ ಆಗತ್ತೆ ಅಂತ. ಮುಸ್ಲಿಂ ನಾಯಕರು ಇಷ್ಟೆಲ್ಲ ಕಸರತ್ತು ಮಾಡುವಾಗಲೇ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಎಸ್ ಸಮರ್ಥ್ಗೆ ಟಿಕೆಟ್ ನೀಡುವ ನಿರ್ಧಾರವಾಗಿದೆ ಎಂದೇ ಹೇಳಲಾಗ್ತಿದೆ. ರಂಜಾನ್ ಇರೋದ್ರಿಂದ ಟಿಕೆಟ್ ಅನೌನ್ಸ್ ಮಾಡುವುದು ಬೇಡವೆಂಬ ಚಿಂತನೆ ಹೈಕಮಾಂಡ್ಗಿದೆ. ಸಮರ್ಥ್ಗೆ ಟಿಕೆಟ್ ನೀಡಿದ್ರೆ ಮುಸ್ಲಿಂ ಸಮುದಾಯದಲ್ಲಿ ಘರ್ಷಣೆ ಶುರುವಾಗಬಹುದು. ಹಾಗಾಗಿ ಇಂದು ರಾತ್ರಿ ಅಥವಾ ನಾಳೆ ಘೋಷಣೆ ಮಾಡಿ ಎಂಬ ಸಲಹೆಯನ್ನ ರಾಜ್ಯ ನಾಯಕರು ಪಾಸ್ ಮಾಡಿದ್ದಾರೆ. ಬಾಗಲಕೋಟೆಯಲ್ಲೂ ಮೇಟಿ ಫ್ಯಾಮಿಲಿ ಪಾಲಿಟಿಕ್ಸ್. ಮೇಟಿ ಎರಡನೇ ಮಗ ಉಮೇಶ್ ಮೇಟಿಗೆ ಟಿಕೆಟ್ ಫಿಕ್ಸ್. ಇನ್ನು ಬಾಗಲಕೋಟೆ ಟಿಕೆಟ್ಗಾಗಿ ಮೇಟಿ ಕುಟುಂಬದ ಕಚ್ಚಾಟಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಮದ್ದು ಅರೆದಿದ್ದಾರೆ. ಮೇಟಿ ಎರಡನೇ ಮಗ ಉಮೇಶ್ ಮೇಟಿಗೆ ಟಿಕೆಟ್ ನೀಡುವ ನಿರ್ಧಾರ ಮಾಡಿದ್ದು ಅದನ್ನ ಹೈಕಮಾಂಡ್ಗೂ ಸಿಎಂ ಮುಟ್ಟಿಸಿದ್ದಾರೆ. ಉಮೇಶ್ ಮೇಟಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅನ್ನೋವಾಗಲೇ ರಂಜಾನ್ ಹಬ್ಬದಲ್ಲಿ ಭಾಗಿಯಾದ ಉಮೇಶ್ ಮೇಟಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಶುಭ ಕೋರಿದ್ರು. ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಅಲ್ಲಿಂದಲೇ ಮತ ಸೆಳೆಯುವ ಕಸರತ್ತನ್ನು ಮಾಡಿದ್ರು. ಅಸ್ಲಾಂ ಅಲೈಕುಂ. ಬಾಗಲಕೋಟೆ ಸಮಸ್ತ ಮುಸ್ಲಿಂ ಜನತೆಗೆ ಮೇಟಿ ಕುಟುಂಬದ ಪರವಾಗಿ ರಂಜಾನ್ ಹಬ್ಬದ ಶುಭಾಶಯಗಳು. ದೇವರು ತಮಗೆ ಆಯುರ್ವೇದ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಆದರೂ ಎಐಸಿಸಿಯಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದ್ದು ಟಿಕೆಟ್ ಅನೌನ್ಸ್ ಆಗುವ ಸಾಧ್ಯತೆಗಳಿವೆ. ನಾಳೆಯೇ ಇಬ್ಬರಿಗೂ ಪಕ್ಷದ ಅಧ್ಯಕ್ಷರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಬಿ ಫಾರಂ ನೀಡಲಿದ್ದು ಸೋಮವಾರ ಸಂಜೆಯೊಳಗೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ದಾವಣಗೆರೆಯಲ್ಲಿ ಸಮರ್ಥ್ ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದು ಬಿ ಫಾರಂನೊಂದಿಗೆ ಮತ್ತೊಂದು ಸೆಟ್ ನಾಮಪತ್ರ ಸಲ್ಲಿಸಲಿದ್ದಾರೆ. पार्टी लगभग संपूर्णतः सहमत है. हम ये चाहते थे कि व्यापक चर्चा हो और हर एक भी, मैंने जैसा कल कहा था, एक कार्यकर्ता का भी अगर भिन्न स्वर है, if one worker also has a different opinion, it must be heard. That is Congress party. We will not bulldoze. We will listen to everybody and then decide. So Rahul ji, Khadge ji will take a call. A recommendation will be sent by my PCC president, my chief minister, after having a consultation with everybody. So they will decide by late evening or by tomorrow. ರಾಹುಲ್ ಗಾಂಧಿ ಖರ್ಗೆ ಅವರು ಟಿಕೆಟ್ ಫೈನಲ್ ಮಾಡ್ತಾರೆ ಅಂತ ಸುರ್ಜೇವಾಲಾ ಹೇಳ್ತಿದ್ರೆ ಖರ್ಗೆ ಅವರು ಮಾತ್ರ ಎಲ್ಲವನ್ನೂ ಲೋಕಲ್ನವರೇ ಸಾಲ್ವ್ ಮಾಡಿಕೊಳ್ತಾರೆ ಎಂದು. ಮುಸ್ಲಿಂ ನಾಯಕರು ನಿಮ್ಮನ್ನು ನಿನ್ನೆ ಭೇಟಿ ಏನ್ ಚರ್ಚೆ ಮಾಡಿದ್ರು ಸರ್? ನಿನ್ನೆ ದಾವಣಗೆರೆಗೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಬೇಡಿಕೆ ಹೆಚ್ಚಾಗಿದೆ ಸರ್. ಲೋಕಲ್ದವ್ರು ಸಾಲ್ವ್ ಮಾಡ್ತಾರೆ, ಅದಕ್ಕೆ ನಾನು ಪ್ರತಿಯೊಂದಕ್ಕೆ ರಿಯಾಕ್ಷನ್ ಕೊಡಕ್ಕಾಗ್ತದೆ. ನಾವು ಎಷ್ಟೋ ಸಲ ನಿಮ್ಗೆ ಹೇಳ್ತೇವೆ, ನೀವು ಪದೇ ಪದೇ ಅದೇ ಸಿಟ್ಟಿಗೆ ಬಂದು ಅದೇ. ಕಾಂಗ್ರೆಸ್ನೊಳಗಿನ ಈ ಟಿಕೆಟ್ ಫೈಟ್ ಸಹಜವಾಗೇ ಬಿಜೆಪಿ ನಾಯಕರಿಗೂ ಆಹಾರವಾಗಿದೆ. ಮಾನ್ಯ ಜಮೀರ್ ಅಹಮದ್ ಅವರು ದಾವಣಗೆರೆಯಲ್ಲಿ ಮುಸಲ್ಮಾನ್ ಬಂಧುಗಳಿಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಂತಂದರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತೇಳಿ ಬೆದರಿಕೆಯನ್ನು ಒಡ್ಡಿದ್ದಾರೆ. ಇದಕ್ಕೆ ಕಾಂಗ್ರೆಸ್ಸು ಸೊಪ್ಪು ಹಾಕಿಲ್ಲ. ಸುರ್ಜೇವಾಲ್ ಅವರು ಬೇಕಿದ್ದರೆ ನೀವು ಕೊಟ್ಟು ಹೋಗಿ ಅಂತೇಳಿ. ದಾವಣಗೆರೆ ಯಾವಾಗಲೂ ಮುಸ್ಲಿಮರಿಗೆ ಕೊಡ್ತಾಯಿದ್ರು, ಹೆಚ್ಚು ಜನಸಂಖ್ಯೆ ಕೂಡ ಇದೆ. ಅಂದರೆ ಕಾಂಗ್ರೆಸ್ಗೆ ಏನಾಗಿದೆ ಅಂದರೆ, ಮುಸಲ್ಮಾನರು ನಮ್ಮ ಗುಲಾಮರು, ಅವ್ರಿಗೆ ಟಿಕೆಟ್ ಕೊಡದೇ ಇದ್ದರೂ BJPಯನ್ನು ತೋರಿಸಿದ್ರೆ ಸಾಕು, ಬಾಲ ಮುದ್ರಕೊಂಡು ಬಂದು ನಮಗೆ ಓಟ್ ಹಾಕ್ತಾರೆ ಅಂತಕ್ಕಂಥ ಒಂದು ಪ್ರವೃತ್ತಿಯನ್ನು ಕಾಂಗ್ರೆಸ್ ಬೆಳೆಸ್ಕೊಂಡಿದೆ. ಆ ಕಾರಣಕ್ಕೆ ಅವ್ರಿಗೆ ಟಿಕೆಟ್ ಕೊಡದೇ ಇದ್ದರೂ ನಡೀತದೆ. ಆಮೇಲೆ ಮುಸಲ್ಮಾನರಲ್ಲೂ ಕೆಲವರು ಮುಖಂಡರುಗಳಿದ್ದಾರೆ, ಅವರು ಕೊನೆಯವರೆಗೂ ಕೇಳಿ ನೋಡ್ತಾರೆ. ಆಗಲಿಲ್ಲ ಅಂದರೆ ಕಾಂಗ್ರೆಸ್ನವರು ಏನು ಅಂದ್ಕೊಂಡಿರ್ತಾರೋ ಬಾಲ ಮುದ್ರಕೊಂಡು ಬಂದು ನಮ್ಮ ಹತ್ರ ಬಿದ್ದಿರ್ತಾರೆ ಅಂತ, ಹಾಗೆ ಅವರು ಬಾಲ ಮುದ್ರಕೊಂಡೇ ಹೋಗಿ ಬಿದ್ದಿರ್ತಾರೆ. ಆ ಕಾರಣದಿಂದ ಕಾಂಗ್ರೆಸ್ ಮಾಡೋದು ಕೂಡ ಸರಿ ಇದೆ, ಇವರು ನಡ್ಕೊಳ್ಳೋದು ಅದೇ ರೀತಿ ಇದೆ. ಎರಡೂ ಕ್ಷೇತ್ರಗಳ ಟಿಕೆಟ್ ಫೈನಲ್ ಆದ್ರೂ ಚುನಾವಣೆ ಗೆಲ್ಲುವ ವಿಚಾರದಲ್ಲಿ ಅಲ್ಪಸಂಖ್ಯಾತರು ಏನ್ ಮಾಡ್ತಾರೆ ಎಂಬ ಕುತೂಹಲಕ್ಕೆ ಕಾರಣವಾಗಿದೆ. ಗ್ಯಾರಂಟಿಗಳ ಗುಂಗಿನಲ್ಲಿರುವ ಸರ್ಕಾರಕ್ಕೆ ಫ್ಯಾಮಿಲಿ ಪಾಲಿಟಿಕ್ಸ್, ಒಳಜಗಳ, ಸಮುದಾಯಗಳ ವಿರೋಧಗಳೇ ಮುಳುವಾಗುತ್ತಾ ಅಥವಾ ಎಲ್ಲರೂ ಒಂದಾಗಿ ಎಲೆಕ್ಷನ್ ಗೆಲ್ತಾರ ಎಂಬ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.